ಅನ್ನಭಾಗ್ಯ ಕಾರ್ಯಕ್ರಮ. ಯಾಕಂದ್ರೆ ನಾವು ಅದೊಂದು ಅಪಪ್ರಚಾರ ಮಾಡ್ತಾರೆ. ಅಕ್ಕಿ ನಾವು ಕೊಡ್ತೀವಿ ಕೇಂದ್ರ ಸರ್ಕಾರ. ಕೋವಿಡ್ ಬರೋದಕ್ಕಿಂತ ಮುಂಚಿತವಾಗಿ ಅಕ್ಕಿ ಫ್ರೀಯಾಗಿ ಕೊಡ್ತಿದ್ರ 5 kg. ಮತ್ತೆ ಫುಡ್ ಸೆಕ್ಯೂರಿಟಿ ಆಕ್ಟ್ ತಗೊಂಡ್ಬಂದವರು ಕಾಂಗ್ರೆಸ್ ಸರ್ಕಾರ, ನಾಟ್ ಬಿಜೆಪಿ. ಐ ರಿಪೀಟ್, ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಜಾರಿಗೆ ತಂದವರು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ, ನಾಟ್ ಡ್ಯೂರಿಂಗ್ ವಾಜಪೇಯಿ, ನಾಟ್ ಡ್ಯೂರಿಂಗ್ ನರೇಂದ್ರ ಮೋದಿ. So I am making it very, very clear, Food Security Act ಅದಕ್ಕೆ ಬರೀ 130 ಕೋಟಿ ಹೇಳಿದ್ದೀನಿ, 28 ಲಕ್ಷ ಹೇಳಿದ್ದೀನಿ. ನಮ್ಮ ದಿನೇಶ್ ಅವರೆಲ್ಲ ಕರೆಕ್ಟಾಗಿ ಅಂಕಿಅಂಶಗಳೆಲ್ಲ ಇಟ್ಕೊಂಡಿದ್ದಾನೆ. ಇಲ್ಲಿವರೆಗೆ 3,150 ಕೋಟಿ 3,150 ಕೋಟಿ ಕರೆಕ್ಟ್ ಆಗಿದೆಯಾ ಇದು? 3,150 ಕೋಟಿ KSRTC ಬಸ್ಗಳಿಗೆ ಸರ್ಕಾರ ತುಂಬಿಕೊಟ್ಟಿದೆ. ಎಷ್ಟು ಟಿಕೆಟು ಫ್ರೀಯಾಗಿ ಹೋಗಿದ್ರು ಅಷ್ಟು ಸರ್ಕಾರ KSRTCಗೆ ತುಂಬಿಕೊಟ್ಟಿದೆ. 3,150 ಕೋಟಿ, 130 ಕೋಟಿ 28 ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ, ಕೆಲಸಕ್ಕೆ ಹೋಗಿದ್ದಾರೆ, ಲೇಬರ್ ಕ್ಲಾಸ್ಗಳು ಟ್ರಾವೆಲ್ ಮಾಡಿದ್ದಾರೆ, ಬೇರೆ ಮಹಿಳೆಯರು ಟ್ರಾವೆಲ್ ಮಾಡಿದ್ದಾರೆ, ದೇವಸ್ಥಾನಗಳಿಗೆ ಹೋಗಿರೋರು ಹೋಗಿದ್ದಾರೆ, ಯಾತ್ರಾ ಸ್ಥಳಗಳಿಗೆ ಹೋಗಿರ್ತಕ್ಕಂಥವ್ರು ಹೋಗಿದ್ದಾರೆ, ಮತ್ತೆ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗಿರೋರು ಕೂಡ ಹೋಗಿದ್ದಾರೆ. ಸೊ ಈ ರೀತಿಯಾಗಿ ಮಹಿಳೆಯರು ಅವ್ರ ತವ್ರ ಮನೆಗಳಿಗೂ ಹೋಗಿದ್ದಾರೆ, ಸ್ನೇಹಿತರ ಮನೆಗಳಿಗೂ ಹೋಗಿದ್ದಾರೆ, ನೆಂಟರ ಮನೆಗಳಿಗೂ ಹೋಗಿದ್ದಾರೆ. ನೀನು ಹೋಗಿಲ್ವೇ ನಮ್ಮ? ನಗ್ತಾ ಇದೆಯಾ? ಹೋಗಿದೆಯಾ? ನಿನಗಿಲ್ಲ, ಅವ್ರಿಗೆ. ಅದರಿಂದ ಎಲ್ಲ ಮಹಿಳೆಯರು ಕೂಡ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಇದು ಜೂನ್ ತಿಂಗಳಲ್ಲಿ. ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಮತ್ತು ಗೃಹ ಜ್ಯೋತಿ. ನಾವು ಅನ್ನಭಾಗ್ಯ ಅಂತಂದ್ರೆ ಈಗ 5 kg ಬರ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಅದ್ರ ಜೊತೆಗೆ ಇನ್ನೂ 5 kg ಕೊಡ್ತೀವಿ ಅಂತ ಹೇಳಿದ್ದು. ಅದನ್ನ ಮಿಸ್ಇಂಟರ್ಪ್ರಿಟ್ ಮಾಡ್ತಾರೆ ಬಿಜೆಪಿಯವರು. 10 kg ಕೊಡ್ತೀವಿ ಅಂದ್ರೆ ಕೊಡಿ, 10 kg ಎರಡೂ ಸೇರಿಸಿ 10 kg. ಅವ್ರು 5 kg ಕೊಡ್ತಾರೆ, ನಾವು 5 kg, ಎರಡೂ ಸೇರಿದ್ರೆ ಎಷ್ಟು kg ಆಯ್ತು? 10 kg ಹಂಗಂತ ಹೇಳಿರೋದು. ಅವ್ರು 5 kg ಬಿಟ್ಟು 10 kg ಕೊಡ್ತೀವಿ ಅಂತ ಹೇಳಿಲ್ಲ. ಸೊ 5 kg ನಾವು ಅಕ್ಕಿ ಏನಾಯ್ತು, FCIನವರು ಕೊಡ್ತೀವಿ ಅಂತ ಒಪ್ಕೊಂಡ್ರು ಅಕ್ಕಿನ. FCI, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಆಮೇಲೆ ಏನ್ ಮಾಡಿದ್ರು ಕೇಂದ್ರ ಸರ್ಕಾರದವರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.